ಬಗ್ಗೆ ನಿಮ್ಮ ಬಗ್ಗೆ ಏನೋ ಕೇಳ್ಬೇಕಂದ್ರೆ ನಿಮ್ಮ ಹತ್ರ ಕೇಳಬೇಕು. ಮತ್ತೊಂದು ಎಲ್ಲ ಇದ್ದು ಅವ್ರ ಬಗ್ಗೆ ಹೇಳ್ತಾ ಇದ್ರಿ, ಈಗ ಅವ್ರ ಪಕ್ಕದಲ್ಲೇ ಇಟ್ಕೊಂಡು ಹೇಳುವಂಥ ಸಂದರ್ಭ ಇದೆ. ನೀವಿಲ್ಲದೆ ಅವ್ರು ಏನು ಕೆಲಸ ಮಾಡ್ತಿದ್ದೀರಿ? ಅವ್ರು ಇರುವ ಒಂದು 15 ವರ್ಷ ಅವ್ರದ್ದು ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಾ. ಯಾವಾಗಲೂ ನೆನಪಲ್ಲಿ ಇರ್ತೀರ? ನಿಮಗೆ ಏನೋ ಕಾಡ್ತಾ ಇರ್ತಾರ? ಖಂಡಿತ ಕಾಡ್ತಿರ್ತಾರೆ. ಹಾಗಾಗೇ ಯಾರು ತಪ್ಪಿಸಿದ್ರು ಏಪ್ರಿಲ್ 24ನೇ ತಾರೀಕು ನಾನು ಈ ಜಾಗಕ್ಕೆ ಬರೋದನ್ನು ತಪ್ಪಿಸೋದಿಲ್ಲ ನಾನು. ಸೊ ಇದರ ಅರ್ಥ ಏನಂದರೆ ಅವ್ರು ನಿರಂತರವಾಗಿ ನನ್ನ ಒಳಗಡೆ ಇದ್ದಾರೆ, ನನ್ನನ್ನು ಕಾಡಿಸ್ತಿದ್ದಾರೆ ಅಂತಲೇ ಅರ್ಥ. ಕಾಡಿಸ್ತಿದ್ದಾರೆ ಅಂದರೆ ಸಕಾರಾತ್ಮಕವಾಗಿ ನನ್ನನ್ನು ಕಾಡಿಸ್ತಿದ್ದಾರೆ ಅಂತ ಅರ್ಥ. ಅದಕ್ಕೆ ಕಾರಣ ಏನಂದರೆ ಅವರು ಮಾನವೀಯ ಸಂಬಂಧಗಳ ಬಗ್ಗೆ ಕೊಟ್ಟಂತಹ ಬಹಳ ದೊಡ್ಡ ಗೌರವ ಇದೆಯಲ್ಲ, ಅದು ಬಹಳ ಮುಖ್ಯವಾದ್ದು. ಮಾನವೀಯ ಸಂಬಂಧ ಅಂತ ಅಂದರೆ ರಾಜ್ಕುಮಾರ್ ಅವರಿಂದ ಕಲಿಬೇಕು, ವಿನಯ ಅಂದರೆ ರಾಜ್ಕುಮಾರ್ ಅವರಿಂದ ಕಲಿಬೇಕು, ನಿಜವಾಗಿ ಸಾಮಾಜಿಕ ನೈತಿಕತೆ ಅಂದರೆ ರಾಜ್ಕುಮಾರ್ ಅವರಿಂದ ಕಲಿಬೇಕು. ರಾಜ್ಕುಮಾರ್ ಯಾಕೆ ಇಷ್ಟು ದೊಡ್ಡದು? ಒಬ್ಬ ಸಿನಿಮಾ ನಟನ ಯಾಕೆ ಜನ ಈಗ ಆರಾಧಿಸ್ತಾರೆ ಅಂತಂದರೆ ಕೇವಲ ಸಿನಿಮಾ ನಟ ಅಂತ ಅಲ್ಲ, ಆ ಕ್ಷೇತ್ರವನ್ನು ಮೀರಿ ಬೆಳೆದಂತಹ ಬಹಳ ದೊಡ್ಡ ವ್ಯಕ್ತಿತ್ವ ಅದು. ಸಮಾಜದಲ್ಲಿ ಹೇಗೆ ಬದುಕಬೇಕು ನಾವು ಮನುಷ್ಯರಾದವರು ಅನ್ನೋದಕ್ಕೆ ಬಹಳ ದೊಡ್ಡ ರೂಪಕ ಇದೆಯಲ್ಲ, ಹಾಗೆ ಬದುಕಿದ್ರು ಅವರು ಎಲ್ಲರ ಜೊತೆ. ಅವರು ಅಭಿಮಾನಿ ದೇವರುಗಳೇ ಅಂತ ಕರೆದ್ರು ಜನರನ್ನು. ಕುವೆಂಪು ಅವರು ನಿಸರ್ಗದಲ್ಲಿ ದೇವರನ್ನು ಕಂಡರು, ರಾಜ್ಕುಮಾರ್ ಅವರು ಅಭಿಮಾನಿ ಜನರಲ್ಲಿ ದೇವರನ್ನು ಕಂಡರು. ಈ ಇಬ್ಬರು ಬಹಳ ದೊಡ್ಡ ಚೇತನ ನನ್ನ ದೃಷ್ಟಿನಲ್ಲಿ ಅಂದ್ಕೊಂಡಿದ್ದೀನಿ ನಾನು. ಸರಿ, ಯಾವುದೇ ಒಬ್ಬ ನಟ ಇತ್ತೀಚಿನ ದಿನಗಳಲ್ಲಿ ಕವಿಗಳ ಒಡನಾಟ ಇರೋದಿಲ್ಲ. ಆದರೆ ಯಾವುದೇ ಹೊಸ ಕತೆ ಬರಲಿ, ಯಾವುದೇ ಹೊಸ ವಿಚಾರ ಆಗಲಿ, ಕವಿಗಳ ಜೊತೆಗೆ ರೈತರ ಜೊತೆಗೆ ಹಂಚ್ಕೊಂತಿದ್ರು ಅಣ್ಣವರು. ಅದಕ್ಕೆ ನಿಮ್ಮನ್ನು ತುಂಬ ಒಡನಾಟಿಯಾಗಿದ್ರು. ಏನು ಹೇಳ್ತೀರಾ? ಇಲ್ಲ, ಈಗಿನವರು ಒಡನಾಟದಲ್ಲಿ ಇಲ್ಲ ಅಂತ ಹೇಳೋದಕ್ಕೆ ನನ್ನ ಹತ್ರ ಏನು ಆಧಾರ ಇಲ್ಲ. ಈಗ ನನ್ನ ಜೊತೆನೇ ಅನೇಕರು ಒಡನಾಟದಲ್ಲಿ ಇದ್ದಾರೆ. ಈಗ ಒಡನಾಟ ಅನ್ನೋದು ಇದೆಯಲ್ಲ, ಇದ್ದಕ್ಕಿದ್ದಾಗೆ ಬರೋದಿಲ್ಲ, ಎರಡು ಕಡೆಯಿಂದಲೂ ಬರಬೇಕಾಗಿರುತ್ತೆ ಅದು. ಈಗ ನಾವೂ ಸಾಹಿತಿಗಳಾದವರು ಸಿನಿಮಾ ಅಂದ ಕೂಡಲೇ ಒಂದು ಮಡುವಂತಿಕೆಯನ್ನು ಬಿಡಬೇಕಾಗಿರುತ್ತೆ. ಅದೊಂದಿದೆ, ಅದು ಮಲಯಾಳಂನಲ್ಲಿ ಸಾಧ್ಯ ಆಯಿತು, ತಮಿಳ್ನಲ್ಲಿ ಸಾಧ್ಯ ಆಯಿತು. ಆ ಮಡುವಂತಿಕೆನ ನಾವು ಸಾಹಿತಿಗಳಾದವರು ಸಿನಿಮಾ ಅಂದ ಕೂಡಲೇ ಅದು ಏನಪ್ಪ ನಮ್ಮದಲ್ಲ, ಏನೋ ಜೈಕಾರ ಆಗ್ತಾರೆ, ಸ್ಟಾರ್ ಕಟ್ತಾರೆ ಅಂತ. ಜನಪ್ರಿಯ ಸಂಸ್ಕೃತಿಯನ್ನು ನಿರಾಕರಿಸುವ ಯಾವುದೇ ನಿಲುವುಗಳನ್ನು ನಾನು ಇಷ್ಟಪಡೋದಿಲ್ಲ. ಜನಪ್ರಿಯ ಸಂಸ್ಕೃತಿಗೂ ಬಹಳ ಮುಖ್ಯವಾದ ಪಾತ್ರ ಇದೆ ಕರ್ನಾಟಕದವರು. ಅಂಥ ಜನಪ್ರಿಯ ಸಂಸ್ಕೃತಿಯನ್ನು ಹೇಗೆ ನಾವು ತಗೊಂಡು ಹೋಗ್ತಾರೆ ಅನ್ನೋದು ಬಹಳ ಮುಖ್ಯ. ಹಾಗಾಗಿ ಕೆಲವರ ಜೊತೆ ಒಡನಾಟದಲ್ಲಿರ್ತಾರೆ, ಇನ್ನು ಕೆಲವರ ಜೊತೆ ಒಡನಾಟದಲ್ಲಿರೋದಿಲ್ಲ. ಈಗೇನಾಗಿದೆ ಅಂದರೆ ಹೊಸ ಪೀಳಿಗೆಯಲ್ಲಿ ಸಿನಿಮಾ ಕ್ಷೇತ್ರದಲ್ಲೇ ಅನೇಕರು ಹೊಸದಾಗಿ ಬರೆಯುವಂಥ ಪ್ರತಿಭೆಗಳು ಬಂದಿವೆ. ಅದನ್ನು ನಾವು ನಿರಾಕರಿಸಬಾರ್ದು. ನಾವು ಒಂದೇ ರೀತಿ ಸಾರಾಸಗಟಾಗಿ ಬರೀ ಎಲ್ಲರೂ ಕೆಟ್ಟೋಗಿದ್ದಾರೆ ಅಂತ ತಿಳ್ಕೊಳ್ಳೋದಲ್ಲ ಅದು. ಈ ಹೊಸ ಪ್ರತಿಭೆಗಳು ಬಂದಿವೆ. ಅನೇಕ ಸಾಮಾಜಿಕ ಕಾಳಜಿ ಇರುವಂಥ ಅನೇಕ ಸಿನಿಮಾಗಳನ್ನು ಬರವಣಿಗೆಯನ್ನು ಕೊಟ್ಟವರಿದ್ದಾರೆ. ಆದರೆ ಇದು ಎರಡೂ ಕಡೆ ನಡೆದರೆ ನಿಜವಾಗೂ ಚೆನ್ನಾಗಿರುತ್ತೆ. ಎಲ್ಲರೂ ಒಂದು ಮಾತಿದೆ, ಅಭಿಮಾನಿಗಳಲ್ಲಿ ಅವ್ರಿಗೂ ಭಾರತ ರತ್ನ ಬರಬೇಕು ಅಂತ. ನೀವು ಅದಕ್ಕೊಂದು ಒಳ್ಳೆ ಡೆಫಿನೇಷನ್ ಹೇಳ್ತದೆ ಎಲ್ಲ ಕಡೆ. ನನ್ನೊಂದು ಒಂದು ಮಾತಾಡ್ಬಿಟ್ಟೆ. ಇಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಭಾರತ ರತ್ನ ಬಂದರೆ ನಾವೆಲ್ಲ ಸಂತೋಷ ಪಡುವಂಥವ್ರೆ. ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಒಳಗೊಂಡಂತೆ ಭಾರತ ರತ್ನಕ್ಕೆ ಅರ್ಹರಾದಂಥ ಅನೇಕ ಚೇತನಗಳಿವೆ. ರಾಜ್ಕುಮಾರ್ ಅವರಿಗೆ ಬಂದರೆ ನಮಗಿಂತ ಇನ್ಯಾರು ಮರಣೋತ್ತರವಾಗಿ ಕೊಡೋದಾದರೆ ಸಂತೋಷ ಪಡುವಂಥವ್ರೇನು, ನಾವೇ ಸಂತೋಷ ಪಡೋದು, ಜನ ಸಂತೋಷ ಪಡ್ತಾರೆ. ಆದರೆ ನಾನು ಒಂದು ಮಾತು ಹೇಳ್ತೀನಿ, ರಾಜ್ಕುಮಾರ್ ಅವರು ಈಗಾಗಲೇ ಪ್ರಜಾರತ್ನ ಅವರು. ಆ ಪ್ರಜಾರತ್ನ ಇದೆಯಲ್ಲ, ಎಲ್ಲ ರತ್ನಗಳಿಗಿಂತ ಮೀರಿದ್ದು ಅದು. ಹಾಗಾಗಿ ಆ ಪ್ರಜಾರತ್ನ ಆಗಿರೋದರಿಂದ ಆ ಗೌರವ ಯಾವತ್ತೂ ಇದ್ದೇ ಇರುತ್ತೆ ಅಂದ್ಕೊಂಡಿದ್ದೀನಿ.